ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋವನ್ನ ಮಿಸ್ ಮಾಡದೇ ಸ್ಕಿಪ್ ಮಾಡದೇ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡ್ತಾ ಬನ್ನಿ. ಯಾಕಪ್ಪ ಅಂತಂದ್ರೆ ಮೊದಲನೇ ಕಂತಿನ ಹಣ ಜೊತೆಗೆ ಎರಡನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೆ ಜಮೆ ಆಗಿಲ್ವೋ ಅಂತವ್ರಿಗೆ ನಿಜವಾಗ್ಲೂ ಕೂಡ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯ ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನ, ಒಂದು ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಈ ಆದೇಶದ ಮುಖಾಂತರ ರಾಜ್ಯ ಆರ್ಥಿಕ ಇಲಾಖೆಯವರು ಗೃಹಲಕ್ಷ್ಮಿ ಹಣ ಜೊತೆಗೆ ಅಕ್ಕಿ ಭಾಗ್ಯದ ಹಣವನ್ನ ಈ ದಿನಾಂಕದೊಳಗಡೆ ಹಾಕಲೇಬೇಕು ಅಂತ ಹೇಳಿ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿರುವಂತದ್ದು. ಹಾಗಾದ್ರೆ ಯಾವ ದಿನಾಂಕದಂದು ನಿಮ್ಮ ಒಂದು ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಜೊತೆಗೆ ಅನ್ನಭಾಗ್ಯದ ಹಣ ಜಮೆ ಆಗುತ್ತೆ? ಇದರ ಒಂದು ಆದೇಶದ ಪ್ರಕಾರ ಏನೇನು ಮಾಹಿತಿಗಳಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಸ್ ಆಗಿರಬಹುದು, ಜೊತೆಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದ್ರೂ ಕೂಡ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರೆ, ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ರೆ ಅವರಿಗೆ SSLC PUC ಮತ್ತೆ ಡಿಗ್ರಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಪಾಸಿಂಗ್ ಪ್ಯಾಕೇಜ್, ನೋಟ್ಸ್ಗಳು ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತವೆ. ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಬನ್ನಿ ಈಗ ಮಾಹಿತಿ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನಾನು ಮೊದಲೇ ಹೇಳಿದಾಗೆ ಆರ್ಥಿಕ ಇಲಾಖೆಯವರು ತಿಳಿಸಿರುವಂತದ್ದು ಏನಪ್ಪಾ ಅಂತಂದ್ರೆ ಇಂತಿಷ್ಟು ದಿನದ ಒಳಗಡೆ ಏನು ಅಕ್ಕಿ ಭಾಗ್ಯ ಜೊತೆಗೆ ಯಾವುದು ಗೃಹಲಕ್ಷ್ಮಿ ಯೋಜನೆಯ ಹಣ ಡೆಪಾಸಿಟ್ ಆಗಬೇಕು ಅಂತ ಹೇಳಿ ನಿನ್ನೆ ನಡೆದಂತಹ ಸಭೆಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಕ್ಕಿ ಹಣ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಹಣವೂ ಕೂಡ ಇಲ್ಲ ಅಂತ ಸರ್ಕಾರಕ್ಕೆ ಕಂಪ್ಲೇಂಟ್ಗಳು ಹೋಗ್ತಾನೆ ಇದೆ. ಹಾಗೇನೆ ಎಲ್ಲ ಸಾರ್ವಜನಿಕರು ಕೂಡ ಸರ್ಕಾರಕ್ಕೆ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಗಮನಿಸಿದಂತಹ ಸರ್ಕಾರ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಆದೇಶವನ್ನ ನೀಡಿರುವಂತದ್ದು. ಮೊದಲಿಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲು ಹಣ ಏನಿದೆ ಯಾವ ದಿನಾಂಕದ ಒಳಗಡೆ ಕೊಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ನಿರ್ಧಾರವನ್ನ ಮಾಡಿದ್ರು. ಯಾವ ದಿನಾಂಕದಂದು ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ಆ ತಿಂಗಳಿನ ಹಣ ಈ ದಿನಾಂಕದೊಳಗಡೆ ಕಡ್ಡಾಯವಾಗಿ ಜನರ ಅಕೌಂಟ್ಗೆ ಸೇರಬೇಕು. ಅಂದ್ರೆ ಪ್ರತಿ ತಿಂಗಳ 20ನೇ ತಾರೀಕಿನ ಒಳಗಡೆ ಪ್ರತಿ ಫಲಾನುಭವಿಯ ಖಾತೆಗೆ ಹಣ ಸಂದಾಯ ಆಗಬೇಕು, ಹಣ ಸೇರ್ಲೇಬೇಕು ಅಂತ ಹೇಳಿ ಆರ್ಥಿಕ ಇಲಾಖೆಗೆ ರಾಜ್ಯ ಸರ್ಕಾರ ಖಡಕ್ ಎಚ್ಚರಿಕೆಯನ್ನ, ಖಡಕ್ ಆದೇಶವನ್ನ ತಿಳಿಸಿರುವಂತದ್ದು. 10ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗೆ 10ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಲಿದ್ದು 20ನೇ ತಾರೀಕಿನ ಒಳಗಡೆ ಜನರ ಅಕೌಂಟ್ಗೆ ಅಕ್ಕಿ ಹಣ ಅವರ ಖಾತೆಗೆ ಬಂದಿರಬೇಕು. ಯಾರು ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳಬಾರದು ಅಂತ ನಿರ್ಧಾರವನ್ನ ಮಾಡಿರುವಂತದ್ದು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣವೂ ಕೂಡ ಒಂದು ಡೇಟ್ ಅನ್ನ ಕಡ್ಡಾಯವಾಗಿ ಮಾಡಲಾಗಿರುವಂತದ್ದು. ಗೃಹಲಕ್ಷ್ಮಿ ಹಣ ಇಂಥ ಡೇಟ್ ಒಳಗಡೆ ಡೆಪಾಸಿಟ್ ಆಗಬೇಕು, ಅದಕ್ಕೂ ಕೂಡ ಒಂದು ಡೇಟ್ ಅನ್ನ ಸರ್ಕಾರ ನಿರ್ಧಾರ ಮಾಡಿದೆ. ಆ ಡೇಟ್ ಯಾವಾಗಪ್ಪ ಅಂತಂದ್ರೆ ಪ್ರತಿ ತಿಂಗಳ 15ನೇ ತಾರೀಕು ಆರ್ಥಿಕ ಇಲಾಖೆಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ತಿಳಿಸಿರುವಂತದ್ದು. 20ನೇ ತಾರೀಕಿನ ಒಳಗಡೆ ಜನರ ಅಕೌಂಟ್ಗೆ ಹಣ ತಲುಪಲೇಬೇಕು ಅಂತ, ಅಂದ್ರೆ 15ನೇ ತಾರೀಕಿಂದ 20ನೇ ತಾರೀಕಿನ ಒಳಗಡೆ ಅನ್ನಭಾಗ್ಯದ ಹಣ ಜೊತೆಗೆ ಗೃಹಲಕ್ಷ್ಮಿ ಹಣ ತಪ್ಪದೆ ಸೇರ್ಲೇಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಬರ್ತಾ ಇರುವಂತಹ ಪಿಂಚಣಿ ಹಣವನ್ನ ಪ್ರತಿ ತಿಂಗಳ 1ನೇ ತಾರೀಕಿನ ಒಳಗಾಗಿ ತಲುಪಿಸಲೇಬೇಕು ಅಂತ ಹೇಳಿ ಆರ್ಥಿಕ ಇಲಾಖೆಗೆ ಆದೇಶವನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗಾಗಿ ಪ್ರತಿ ಪಿಂಚಣಿ ಹಣ ಜನರ ಖಾತೆಗೆ ಸೇರಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಈ ತಿಂಗಳ 20ನೇ ತಾರೀಕಿನ ಒಳಗಡೆ ಅಕ್ಕಿ ಹಣ, ಗೃಹಲಕ್ಷ್ಮಿ ಹಣ, ಯಾವುದೇ ಪಿಂಚಣಿಯ ಹಣ ನಿಮ್ಮ ಖಾತೆಗೆ ಬಂದಿರುತ್ತೆ. ಈ ರೀತಿಯಾಗಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರು ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಜೊತೆಗೆ ಅಕ್ಕಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೋ ಇನ್ನೂ ವೇಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಪ್ಪ ಅಂತಂದ್ರೆ ಇನ್ಮೇಲೆ 20ನೇ ತಾರೀಕಿನೊಳಗಡೆ ಎಲ್ಲಾ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಅನ್ನಭಾಗ್ಯದ ಹಣ ಡೆಪಾಸಿಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದ್ರೂ ಕೂಡ ಗೊಂದಲಗಳಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಜೊತೆಗೆ ಸರ್ಕಾರ ಈ ರೀತಿಯಾಗಿ ಹೇಳ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಪ್ಡೇಟ್ಸ್ ಅಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.